ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಐಟಿ ರೇಡ್ ಸ್ಟೋರಿ ನೋಡೋಣ. ರಾಜ್ಯದಲ್ಲಿ ಚುನಾವಣೆ ಕಾವಿರೋ ಸಮಯದಲ್ಲೇ ಐಟಿ ದಾಳಿಯಾಗಿದೆ. ರಾಜ್ಯದಲ್ಲಿ ಬರೋಬ್ಬರಿ 20ಕ್ಕೂ ಹೆಚ್ಚು ಕಡೆ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿದೆ. ಅದರಲ್ಲೂ ಜೆಡಿಎಸ್ ನಾಯಕರೇ ಟಾರ್ಗೆಟ್ ಆಗಿದ್ರಾ ಅನ್ನೋ ಅನುಮಾನ ಮೂಡುವಂತೆ ದಾಳಿಯಾಗಿತ್ತು. ಐಟಿ ದಾಳಿಗೆ ಒಳಗಾದವರಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲೋದು ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು ಅವರು. ಲೋಕ ಸಮರದ ಹೊತ್ತಲ್ಲಿ ದಳಪತಿಗಳಿಗೆ ಐಟಿ ಶಾಕ್. ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು ಮನೆ ಮೇಲೆ ದಾಳಿ. ಯಾರಿಗೆ ರೈಡ್ ಮಾಡಬೇಕು, ಯಾರ ಹತ್ರ ಸಾವಿರ ಕೋಟಿ ಸಾವಿರಾರು ಎಕರೆ ಜಮೀನು ಇದೆಲ್ಲ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಎಲ್ಲ ಇಲ್ಲೆಲ್ಲ ಕೇಂದ್ರದಲ್ಲಿ ಗೊತ್ತಿದೆ ಬಿಡಿ. ಸಿಡಿಯಿಂದ ಇನ್ಕಮ್ ಟ್ಯಾಕ್ಸ್ ಇಂದ ಯಾರ್ಯಾರಿಗೆ ಯಾರು ಆಸ್ತಿ ಜಪ್ತಿ ಮಾಡ್ತಿದ್ದಾರೆ ಅಂತ ನೀವು ನೋಡ್ತಿದ್ದೀರಾ. ಈಗಾಗಲೇ ನನಗೆ ಬಂದಂತ ಸುದ್ದಿ, ಕೇಂದ್ರದ CRPFನ ರಕ್ಷಣಾ ಇಲಾಖೆಗೆ ಫೋನ್ ಮಾಡಿ ಅವರಿಂದ ಇವತ್ತು ಈ ದಾಳಿ ಮಾಡತಕ್ಕಂಥದ್ದಕ್ಕೆ ಹೊರಟಿರ್ತಕ್ಕಂಥದ್ದು ಏನಿದೆ. ನಿನ್ನೆ ಸಿಎಂ ಕುಮಾರಸ್ವಾಮಿ ಹೇಳಿದ್ದ ಮಾತು ನಿಜವಾಗಿದೆ. ಕಾಕತಾಳೀಯವೋ ಎಂಬಂತೆ ಸುಮಲತಾ ಗುಡುಗಿದ್ದು ನಿಜವಾಗಿದೆ. ಲೋಕಸಭಾ ಚುನಾವಣಾ ಹೊತ್ತಲ್ಲಿ ರಾಜ್ಯದಲ್ಲಿ ಬರೋಬ್ಬರಿ 24 ಕಡೆ ಐಟಿ ದಾಳಿಯಾಗಿದೆ. ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು ಮನೆ ಸೇರಿದಂತೆ ಅವರ ಆಪ್ತರ ಮನೆ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು. ದಾಳಿಯ ಇಂಚಿಂಚು ಮಾಹಿತಿಯನ್ನ ನಿಮ್ಗೆ ಕೊಡ್ತೀವಿ ನೋಡಿ. ದಾಳಿ ನಂಬರ್ 1, ಸಿಎಸ್ ಪುಟ್ಟರಾಜು ನಿವಾಸ. ನಸುಕಿನ ಜಾವ 5 ಗಂಟೆಗೆ ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು ಅವರ ಮನೆಗೆ ಐಟಿ ಅಧಿಕಾರಿಗಳು ದಾಂಗುಡಿ ಇಟ್ಟಿದ್ರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿನಕುರುಳಿ ಗ್ರಾಮದಲ್ಲಿ 4 ಕಾರ್ಗಳಲ್ಲಿ ಬಂದಿದ್ದ ಸುಮಾರು 15 ಅಧಿಕಾರಿಗಳು ಶೋಧ ನಡೆಸಿದ್ರು. ಸಿಆರ್ಪಿಎಫ್ ಭದ್ರತೆಯಲ್ಲಿ ಐಟಿ ದಾಳಿ ನಡೆದಿತ್ತು. ದಾಳಿ ನಂಬರ್ 2, ಸಚಿವರ ಅಣ್ಣನ ಮಗ ಅಶೋಕ್. ಐಟಿ ದಾಳಿ ಬಿಸಿ ಸಚಿವರಿಗಷ್ಟೇ ಅಲ್ಲ, ಅವರ ಸಂಬಂಧಿಕರಿಗೂ ತಟ್ಟಿತ್ತು. ಮೈಸೂರಿನ ವಿಜಯನಗರ 3ನೇ ಹಂತದಲ್ಲಿರೋ ಸಚಿವರ ಅಣ್ಣನ ಮಗ ಪಿಡಬ್ಲ್ಯೂಡಿ ಗುತ್ತಿಗೆದಾರರಾಗಿರೋ ಅಶೋಕ್ ಮನೆ ಮೇಲೂ ದಾಳಿಯಾಗಿತ್ತು. ಐಟಿ ದಾಳಿ ನಂಬರ್ 3, ಸಚಿವರ ಅಣ್ಣನ ಮಗ ಶಿವಕುಮಾರ್. ಮೈಸೂರಲ್ಲಿ ಸಚಿವರ ಸಹೋದರನ ಮತ್ತೊಬ್ಬ ಮಗ ಶಿವಕುಮಾರ್ ಮನೆಗೆ ಸಿಆರ್ಪಿಎಫ್ ಭದ್ರತೆಯಲ್ಲಿ ಬಂದ ಅಧಿಕಾರಿಗಳು ಬೆಳಗ್ಗೆ 5 ಗಂಟೆಯಲ್ಲಿ ರೇಡ್ ಮಾಡಿದ್ರು. ದಾಳಿ ನಂಬರ್ 4, ಸಚಿವರ ಸಂಬಂಧಿ ಹರೀಶ್ ಕುಮಾರ್. ಸಚಿವರ ಸಹೋದರರ ಮಕ್ಕಳು ಸೇರಿದಂತೆ ಅವರ ಸಂಬಂಧಿಗಳ ಮನೆ ಮೇಲೆ ಐಟಿ ಇಲಾಖೆ ದಾಳಿ ಮಾಡಿದೆ. ದಾಳಿಗೆ ಪ್ರತಿಕ್ರಿಯಿಸಿದ ಸಚಿವ ಸಿಎಸ್ ಪುಟ್ಟರಾಜು, ನಾವು ಹೆದರಲ್ಲ, ದಾಳಿ ಸ್ಫೂರ್ತಿ ನೀಡಿದೆ. ಮಂಡ್ಯದಲ್ಲಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರ್ತೀವಿ ಅಂದ್ರು. ಏನ್ ಪುಟ್ಟರಾಜು ಮನೆ ಮೇಲೆ ರೈಡ್ ಮಾಡಿಸ್ಬಿಟ್ರೆ ಸರ್ಕಾರ ಉಳ್ಳಲ್ಲ, ಸರ್ಕಾರ ಸುಭದ್ರವಾಗಿದೆ. ಅದನ್ನ ಮಾಡ್ಕೊಂಡು ಮಾಡ್ಲಿ, ಅದಕ್ಕೆ ನಾವು ಉತ್ತರ ಕೊಡಿಗೆ ರೆಡಿ ಇದ್ದೀವಿ. ಈ ಕ್ಷಣದಿಂದ ಇನ್ನೂ ನಮಗೆ ಸ್ಫೂರ್ತಿ ಜಾಸ್ತಿ ಆಗಿದೆ. ಈ ಚುನಾವಣೆನ ಎಷ್ಟು ಮಟ್ಟಿಗೆ ನಮ್ಮ ಅಭ್ಯರ್ಥಿ ಗೆಲ್ಲೋ ರೀತಿಯಲ್ಲಿ ನಾವು ತಗೊಂಡೋಗ್ತೀವಿ ಅಂತಕ್ಕಂಥದ್ದು ತೋರಿಸ್ಕೊಡ್ತೀವಿ. ಜೆಡಿಎಸ್ ನಾಯಕರ ಮೇಲೆ ಐಟಿ ಟಾರ್ಗೆಟ್ ಮಾಡಿರೋದು ಬಿಜೆಪಿ ಕುತಂತ್ರ ಅಂತ ಸಿಎಂ ಕುಮಾರಸ್ವಾಮಿ ಆರೋಪಿಸಿದ್ರು. ಬಿಜೆಪಿ ಕರ್ನಾಟಕದಲ್ಲಿ ಸರ್ವನಾಶ ಆಗ್ತಕ್ಕಂಥ ದಿನ ಪ್ರಾರಂಭ ಆಗಿದೆ. ಇದಕ್ಕೆ ಕಾರಣ ಮೂಲ ಜೆಡಿಎಸ್ ಪಕ್ಷ. ಜೆಡಿಎಸ್ ಪಕ್ಷವನ್ನು ಇವತ್ತು ಹೆದರಿಸಬೇಕು. ಜೆಡಿಎಸ್ ಪಕ್ಷವನ್ನು ಇವತ್ತು ದಾಳಿ ನಡೆಸಿ ನಮ್ಮನ್ನ ಇವತ್ತೆಲ್ಲ ಒಂದು ಕಡೆ ಹೆದರಿಸಿ ಚುನಾವಣೆ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಇದರಿಂದ ಸಾಧ್ಯ ಆಗೋದಿಲ್ಲ. ಐಟಿ ದಾಳಿಯನ್ನ ರಾಜಕೀಯಕ್ಕೆ ಬಳಸಿಕೊಳ್ತಾರೆ. ನಿನ್ನೆ ಪ್ರಚಾರದ ವೇಳೆ ಜೆಡಿಎಸ್ ನಾಯಕರು ಗುಡುಗಿದ್ದು ಸುಮಲತಾ ಬಿಜೆಪಿ ಜೊತೆಗೆ ಸೇರಿ ದಾಳಿಗೆ ಕುಮ್ಮಕ್ಕು ನೀಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ಸ್ವತಂತ್ರ ಅಭ್ಯರ್ಥಿ ಸುಮಲತಾ, ಐಟಿ ದಾಳಿಯನ್ನ ಜೆಡಿಎಸ್ನವರು ಸಿಂಪತಿಗೆ ಬಳಸ್ಕೊಳ್ತಾ ಇದ್ದಾರೆ ನೋಡಿ ಅಂತ ಮಾತಲ್ಲೇ ಏಟನ್ನ ಕೊಟ್ರು. ಅವರು ಬಳಸ್ಕೊತಿದ್ದಾರೆ. ಈಗ ಯಾವ ರೀತಿಯ ಸಿಂಪತಿ ಜನರಕ್ಕೆ ಅವ್ರ ಮೇಲೆ ಇಲ್ಲ ಅನ್ನೋ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಸೊ ಈ ಇಶ್ಯೂ ಇವತ್ತಿಂದ ಮಾಡಿಕೊಂಡು ಹೊರಡ್ತಾರೆ ಗ್ಯಾರಂಟಿ. ಅದನ್ನು ಏನೋ ನಾನು ಇದನ್ನು ಮಾಡಿಸಿದ್ದೀನಿ, ಇದರಿಂದ ನನ್ನ ಕಾರ್ಯಕರ್ತರೆಲ್ಲ ಏನೋ ಕೋಪಕ್ಕೆ ಪ್ರತಿಭಟನೆ ಮಾಡಿ ಅಲ್ಲೂ ಇಲ್ಲಿ ಏನೋ ಈ ಥರದ್ದು ಒಂದು ಸ್ಟ್ರಾಟಜಿ ಅವರು ಮಾಡ್ಕೊಂಡು ಬರ್ತಾರೆ 100%. ಪುಟ್ಟರಾಜು ಅವ್ರಿಗೆ ಒಂದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರ ಬಗ್ಗೆ ತುಂಬ ಗೌರವ ಇಟ್ಕೊಂಡು ನಾನು ಇಷ್ಟು ದಿನ ಅವ್ರ ಬಗ್ಗೆ ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಏನೇನೂ ಹೇಳಲಿಲ್ಲ. ಏನಾದರೂ ನನ್ನ ಬಗ್ಗೆ ಮಾತಾಡೋಕ್ಕೆ ಮೊದಲು ಪುಟ್ಟರಾಜು ಅವರೇ ಒಂದೇ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಅಂಬರೀಷ್ ಅವ್ರನ್ನ ನೆನೆಸ್ಕೊಳ್ಳಿ.
ಇಷ್ಟಕ್ಕೂ ಸಿಎಸ್ ಪುಟ್ಟರಾಜು ಅವರನ್ನೇ ಐಟಿ ಟಾರ್ಗೆಟ್ ಮಾಡಿದ್ದು ಯಾಕೆ ಎಂಬುದರ ಬಗ್ಗೆಯೂ ಸಾಕಷ್ಟು ಚರ್ಚೆಗಳಾಗ್ತಾ ಇವೆ. ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ಕುರ್ಚಿಗಾಗಿ ಜೆಡಿಎಸ್ ಭಾರೀ ಪ್ರಮಾಣದಲ್ಲಿ ಹಣ ಸಾಗಣೆ ಮಾಡಿದ್ದು ದಾಳಿಯಾಗಿದೆ ಎನ್ನಲಾಗ್ತಾ ಇದೆ. ಏಕಕಾಲಕ್ಕೆ ಸಿಎಸ್ ಪುಟ್ಟರಾಜು ಸೇರಿದಂತೆ ಅವರ ಸಂಬಂಧಿಗಳ ಮನೆ ಮೇಲೆ ದಾಳಿಯಾಗಿದ್ದನ್ನ ಖಂಡಿಸಿ ಜೆಡಿಎಸ್ ಕಾರ್ಯಕರ್ತರು ಕೆಆರ್ಪೇಟೆ, ಮೈಸೂರು ಹಾಗೂ ಪಾಂಡವಪುರ ಕೆಆರ್ಪೇಟೆ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಮೈಸೂರಿನಿಂದ ಪುಟ್ಟಪ್ಪ ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಇನ್ನು ಸಿಎಸ್ ಪುಟ್ಟರಾಜು ಅವರಷ್ಟೇ ಅಲ್ಲ, ಸೂಪರ್ ಸಿಎಂ ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣಗೂ ಐಟಿ ಶಾಕ್ ನೀಡಿತ್ತು. ಪಿಡಬ್ಲ್ಯೂಡಿ ಇಲಾಖೆಯನ್ನ ಟಾರ್ಗೆಟ್ ಮಾಡಿಕೊಂಡು ಐಟಿ ಆಫೀಸರ್ಸ್ ರೇಡ್ ಮಾಡಿದ್ರು. ದೇವೇಗೌಡರ ಸಂಬಂಧಿಕರ ಮೇಲೂ ಐಟಿ ಕಣ್ಣು ಬಿದ್ದಿತ್ತು. ಈ ರಾಜ್ಯದ ಐಟಿ ಚೀಫ್ ಇದನ್ನಲ್ರಿ, ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ಬಿಜೆಪಿ ಏಜೆಂಟ್ ಆಗಿ. ಇದರಿಂದ ಎದುರಿಸ್ತಾನೆ, ಅವನ ಪುಟ್ಕೋಸಿ ಐಟಿ ಚೀಫ್ ಇಟ್ಕೊಂಡು ಎದುರಿಸ್ತಾನೆ ಅಂತ ಮೋದಿ ಎದುರಿಕೊಂಡು ಕೂತ್ಕೋತೀವಿ ಏನ್ರಿ? ಇಂಥವೆಲ್ಲ ಎಷ್ಟು ಜನ ನೋಡಿದೀವಿ ಐಟಿ ಚೀಫ್ನಂತ, ಎಷ್ಟು ಜನ ನೋಡಿದೀವಿ ಐಟಿ ಚೀಫ್ನಂತ. ಅವನ್ನ ಹೋಗಿ ಅವ್ರ ಮನೆ ಇದಕ್ಕಿರ ಕೇಳಿ ಐಟಿ ಚೀಫ್ನ, ಐಟಿ ಚೀಫ್ನ. ಅತ್ತ ಮಂಡ್ಯ, ಮೈಸೂರಿನಲ್ಲಿ ಸಚಿವ ಸಿಎಸ್ ಪುಟ್ಟರಾಜು ಸೇರಿದಂತೆ ಅವರ ಸಂಬಂಧಿಕರ ಮನೆ ಮೇಲೆ ಐಟಿ ದಾಳಿಯಾಗಿದ್ರೆ, ಇತ್ತ ಹಾಸನದಲ್ಲಿ ಸಚಿವ ರೇವಣ್ಣ ಸಂಬಂಧಿಕರು ಹಾಗೂ ಲೋಕೋಪಯೋಗಿ ಇಲಾಖೆಗೆ ಇಟಿ ಇರಿದಿತ್ತು. ಅಧಿಕಾರಿಗಳ ದಾಳಿ ಲೋಕೋಪಯೋಗಿ ಇಲಾಖೆಯನ್ನೇ ಮುಖ್ಯವಾಗಿ ಟಾರ್ಗೆಟ್ ಮಾಡಿದಂತಿತ್ತು. ಯಾಕೆಂದ್ರೆ ದಾಳಿಗೊಳಗಾದವರೆಲ್ಲ ಲೋಕೋಪಯೋಗಿ ಇಲಾಖೆಯಲ್ಲಿನ ಗುತ್ತಿಗೆದಾರರು, ಜೊತೆಗೆ ಬಹುತೇಕ ಮಂದಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಂಬಂಧಿಗಳಾಗಿರೋದು ಎದ್ದು ಕಾಣ್ತಾ ಇತ್ತು. ಹಾಸನದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಐಟಿ ಶಾಕ್. 50ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳಿಂದ ರೇಡ್. ಹಾಸನದಲ್ಲಿ ಸಚಿವ ಎಚ್ ಡಿ ರೇವಣ್ಣಗೆ ಐಟಿ ಶಾಕ್ ಆಗಿತ್ತು. ಬೆಳಗ್ಗೆ 5 ಗಂಟೆಗೆ ಆರ್ಸಿ ರಸ್ತೆಯಲ್ಲಿರುವ ಲೋಕೋಪಯೋಗಿ ಇಲಾಖೆ ಕಚೇರಿ ಮೇಲೆ 50ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಕಚೇರಿಯಲ್ಲಿ ಕಡತಗಳನ್ನು ಪರಿಶೀಲಿಸಿದ ಆಫೀಸರ್ಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥ್ರನ್ನ ವಿಚಾರಣೆ ಮಾಡಿದ್ರು. ಹಾಸನದಾದ್ಯಂತ 10 ಕಡೆಗಳಲ್ಲಿ ಐಟಿ ದಾಳಿ. ಪಿಡಬ್ಲ್ಯೂಡಿ ಗುತ್ತಿಗೆದಾರರ ಮನೆ ಮೇಲೆ ರೇಡ್. ರೇವಣ್ಣ ಸಂಬಂಧಿಕರಿಗೆ ಶಾಕ್ ಮೇಲೆ ಶಾಕ್. ಹಾಸನ ಜಿಲ್ಲೆಯಾದ್ಯಂತ ಐಟಿ ಅಧಿಕಾರಿಗಳು 10 ಕಡೆಗಳಲ್ಲಿ ದಾಳಿ ಮಾಡಿದ್ರು. ಚನ್ನರಾಯಪಟ್ಟಣದಲ್ಲಿ 3 ಪ್ರಥಮ ದರ್ಜೆ ಗುತ್ತಿಗೆದಾರರ ಮನೆ ಮೇಲೆ ಐಟಿ ದಾಳಿ ನಡೆಯಿತು. ಚನ್ನರಾಯಪಟ್ಟಣದ ನಾಗಸಮುದ್ರ ರಸ್ತೆಯಲ್ಲಿರೋ ತಿಮ್ಮೇಗೌಡ, ನಾರಾಯಣ ರೆಡ್ಡಿ ಹಾಗೂ ಸಚಿವ ರೇವಣ್ಣ ಸಂಬಂಧಿ ಅಶ್ವಥ್ ನಾರಾಯಣಗೌಡ ಮನೆ ಮೇಲೆ ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದ್ರು. 25ಕ್ಕೂ ಹೆಚ್ಚು ಅಧಿಕಾರಿಗಳು ಕಳೆದ 10 ವರ್ಷಗಳಿಂದ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾ ಇದ್ದು, ಈ ಕಾಂಟ್ರಾಕ್ಟರ್ಗಳಿಗೆ ಐಟಿ ಬಿಸಿ ತಟ್ಟಿತ್ತು. ಹಾಸನದ ಅರಕಲಗೂಡಿನಲ್ಲಿ ಸಚಿವ ರೇವಣ್ಣ ಆಪ್ತ, ಲೋಕೋಪಯೋಗಿ ಇಲಾಖೆ ಗುತ್ತಿಗೆದಾರ ಶಿವಮೂರ್ತಿ ಮನೆ ಮೇಲೂ ದಾಳಿಯಾಗಿತ್ತು. ಶ್ರವಣಬೆಳಗೊಳದಲ್ಲಿ ಗುತ್ತಿಗೆದಾರ ಅಬ್ದುಲ್ ಹಫೀಜ್, ಹಾಸನದ ಉದ್ಯಮಿ ಕೃಷ್ಣೇಗೌಡ ಮನೆ ಮೇಲೂ ದಾಳಿಯಾಗಿತ್ತು. ಇನ್ನು ಈ ಕೃಷ್ಣೇಗೌಡ ಪಿಡಬ್ಲ್ಯೂಡಿ ಇಂಜಿನಿಯರ್ ಮಂಜುನಾಥ್ ಅವರ ಮಾವನಾಗಿದ್ದು, ಅಳಿಯ ಮಾವನಿಗೆ ಐಟಿ ವಿಚಾರಣೆ ಮಾಡಿತ್ತು. ಚಿಕ್ಕಮಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಪಿಡಬ್ಲ್ಯೂಡಿ ಇಲಾಖೆಯ ಕ್ಲಾಸ್ 1 ಕಾಂಟ್ರಾಕ್ಟರ್ ರೆಡ್ಡಿ ಮನೆ ಮೇಲೂ ಕೂಡ ರೇಡ್ ಆಗಿತ್ತು. 2 ಕಾರ್ನಲ್ಲಿ ಬಂದಿದ್ದ 4 ಅಧಿಕಾರಿಗಳ ತಂಡ ದಾಖಲೆಗಳನ್ನು ಪರಿಶೀಲಿಸಿತ್ತು. ಶಿವಮೊಗ್ಗದಲ್ಲಿ ದೇವೇಗೌಡ ಸಂಬಂಧಿ ಉದ್ಯಮಿ ಡಿಟಿ ಪರಮೇಶ್ವರ ಮನೆ ಮೇಲೆ ರೇಡ್ ಆಗಿದೆ. ಡಿಟಿ ಪರಮೇಶ್ವರ್ ಒಡೆತನದ ಶ್ರುತಿ ಮೋಟಾರ್ಸ್ ಹಾಗೂ ನೆಕ್ಸ್ಟ್ ಶೋರೂಮ್ಸ್ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಐಟಿ ಮುಖ್ಯಸ್ಥನನ್ನ ಮೋದಿ ಮನೆ ಜೀತಕ್ಕೆ ಕಳಿಸಿ. ಇನ್ಕಮ್ ಟ್ಯಾಕ್ಸ್ ಇಲಾಖೆ ದಾಳಿಗೆ ರೇವಣ್ಣ ರಾಂಗ್. ಲೋಕೋಪಯೋಗಿ ಇಲಾಖೆ ಹಾಗೂ ಗುತ್ತಿಗೆದಾರರ ಮೇಲಿನ ದಾಳಿ ಖಂಡಿಸಿ ಹಾಸನದಲ್ಲಿ ಸಚಿವ ಎಚ್ ಡಿ ರೇವಣ್ಣ ರಾಂಗ್ ಆದ್ರು. ನಾರಾಯಣ ರೆಡ್ಡಿ ಅಂತ ನಾವೇನ್ ಮಾಡೋದು ಸ್ವಾಮಿ? ಅಶೋಕ್ ನಮ್ಮ ಆಪ್ತ, ಅವ್ನು ಎದುರಿಸ್ತೀವಿ, ಕಾನೂನು ಬಾಹಿರವಾಗಿದ್ದರೆ ಮಾಡ್ಕೊಳ್ಳಿ, ಅದಕ್ಕೆ ನಾವೇ ತಲೆ ಕೆಡಿಸಿದ್ವಿ. ಇನ್ನು ರೇವಣ್ಣ ಪುತ್ರ ಹಾಸನ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ಮಾತನಾಡಿ, ಇನ್ನು ಏನೇನ್ ಮಾಡ್ತಾರೋ ನೋಡೋಣ ಅಂತ ಗುಡುಗಿದ್ರು. ಇನ್ನ ಏನೇನ್ ಮಾಡ್ತಾರೆ ನೋಡ್ತಾ ಇರೋಣ ಅಷ್ಟೇ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ತಿದ್ದಾರೆ, ನಾವು ಅದಕ್ಕೆ ಏನೋ ಚರ್ಚೆನೇ ಮಾಡಲ್ಲ. ಹಾಸನ ಬಿಜೆಪಿ ಅಭ್ಯರ್ಥಿ ಎ ಮಂಜು ಮಾತನಾಡಿ, ಗುತ್ತಿಗೆದಾರರ ಖಾತೆಗೆ ಹಣ ವರ್ಗಾವಣೆಯಾಗಿದ್ದು ಐಟಿ ದಾಳಿಯಾಗಿದೆ ಎಂದರು. ಗೊತ್ತಿತ್ತು ಅನ್ನೋದಕ್ಕಿಂತ ದುಡ್ಡು ಟ್ರಾನ್ಸ್ಫರ್ ಮಾಡಿರೋದು ಅವ್ರಿಗೆ ಗೊತ್ತು. ಪಿಡಬ್ಲ್ಯೂಡಿ ಇಲಾಖೆ ಒಂದ್ರಲ್ಲಿ ಅಂತ ಗೊತ್ತು, ಬೇರೆ ಇಲಾಖೆಗೆ ಯಾಕೆ ಆಗ್ತಾ ಇಲ್ಲ? ವೈ ಓನ್ಲಿ ಪಿಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್, ಅದೇ ಬೇರೆ ಇಲಾಖೆಗೂ ಆಗ್ಬೋದಲ್ಲ? ಒಟ್ಟಾರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಐಟಿ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ನಮ್ಮನ್ನ ಬೆದರಿಸೋದಕ್ಕೆ ಬಿಜೆಪಿ ಹಿಂಗೆ ಮಾಡ್ತಾ ಇದೆ ಅಂತ ಮೈತ್ರಿ ನಾಯಕರು ಅಂದ್ರೆ, ಚುನಾವಣೆ ಹೊತ್ತಲ್ಲಿ ಹಣದ ವರ್ಗಾವಣೆಯಾಗಿದ್ದು ಇಲಾಖೆ ದಾಳಿ ಮಾಡಿದೆ ಅಂತ ಬಿಜೆಪಿ ಆರೋಪಿಸುತ್ತಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಪವರ್ಫುಲ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಕುಟುಂಬದವರಿಗೂ ಐಟಿ ಬಿಸಿ ತಟ್ಟಿತು. ರಾಮನಗರದ ಕನಕಪುರದಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ತಾಲೂಕು ಕಚೇರಿಯಲ್ಲಿನ ದಾಳಿ ವೇಳೆ ಡಿಕೆಶಿ ಸಹೋದರರು ತಾಯಿ ಗೌರಮ್ಮಗೆ ಸೇರಿದ ಭೂ ದಾಖಲೆ ಪತ್ರಗಳನ್ನು ಪರಿಶೀಲಿಸಿದ್ರು. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2:30 ತನಕ ತಹಶೀಲ್ದಾರ್ ಕಚೇರಿಯಲ್ಲಿ ಪರಿಶೀಲಿಸಿ ಕೆಲ ಮಹತ್ವದ ದಾಖಲೆಯನ್ನ ತಗೊಂಡು ಹೋಗಿದ್ದಾರೆ. ಎರಡನೇ ಹಂತದ ಚುನಾವಣೆ ನಡೆಯೋ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ನಾಮಿನೇಷನ್ ಮಾಡ್ತಾ ಇದ್ದಾರೆ. ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಉಮೇದುವಾರಿಕೆ ಸಲ್ಲಿಸಿದ ಬಿಎಸ್ವೈ ಪುತ್ರ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರಿಗೆ ಸಾಲು ಸಾಲು ವಿಘ್ನಗಳು ಕಾಡಿದ್ವು. ಇನ್ನು ಪುತ್ರನ ನಾಮಪತ್ರ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಬರಬೇಕಾಗಿದ್ದ ಹೆಲಿಕಾಪ್ಟರ್ ತಾಂತ್ರಿಕ ದೋಷದಿಂದ ಕೈಕೊಟ್ಬಿಡ್ತು. ಇದರಿಂದ ಮಗನ ನಾಮಿನೇಷನ್ಗೆ ಬಿಎಸ್ವೈ ಬರಲೇ ಇಲ್ಲ. ಇನ್ನು ನಾಮಿನೇಷನ್ಗೂ ಮುನ್ನ ಅಭ್ಯರ್ಥಿ ಬಿವೈ ರಾಘವೇಂದ್ರ ಶಿವಮೊಗ್ಗದ ಗಣಪತಿ ದೇವಸ್ಥಾನದಲ್ಲಿ ನಾಮಪತ್ರ ಬಿಟ್ಟು ಪೂಜೆಯನ್ನ ಮಾಡಿದ್ರು. ಆದ್ರೆ ಪೂಜೆ ವೇಳೆ ನಾಮಪತ್ರದ ಫೈಲ್ ಕೆಳಗಡೆ ಜಾರ್ ಬಿತ್ತು. ನಂತರ ಅರ್ಚಕರು ಫೈಲ್ ತೆಗೆದಿಟ್ಟು ಪೂಜೆಯನ್ನ ಮಾಡಿದ್ರು. ಈ ಎಲ್ಲಾ ವಿಘ್ನಗಳ ನಡುವೆ ಬಿವೈ ರಾಘವೇಂದ್ರ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಮಿನೇಷನ್ ಫೈಲ್ ಮಾಡಿದ. ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಇವತ್ತು ಬಿಜೆಪಿ ಅಭ್ಯರ್ಥಿಯಾಗಿ ಸುರೇಶ್ ಅಂಗಡಿ ನಾಮಪತ್ರವನ್ನು ಸಲ್ಲಿಸಿದ್ರು. 4ನೇ ಬಾರಿಗೆ ತಮ್ಮ ಉಮೇದುವಾರಿಕೆ ಸಲ್ಲಿಸಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಸುರೇಶ್ ಅಂಗಡಿಗೆ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಸೇರಿದಂತೆ ಬಿಜೆಪಿಯ ಶಾಸಕರು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಸಾಥ್ ನೀಡಿದ್ರು. ಇನ್ನು ಸುರೇಶ್ ಅಂಗಡಿಗೆ ಎಂಇಎಸ್ ಭಯ ಕಾಡ್ತಾ ಇದ್ದು ಆತಂಕದಲ್ಲಿದ್ದಾರೆ. ಸುರೇಶ್ ಅಂಗಡಿ ವಿರುದ್ಧ 101 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಕೆ ಎಂಇಎಸ್ ನಿರ್ಧರಿಸಿದೆ. ಇದು ಬಿಜೆಪಿಗೆ ಸುರೇಶ್ ಅಂಗಡಿಗೆ ನುಂಗಲಾರದ ತುತ್ತಾಗಿದೆ. ಎಂಇಎಸ್ ಅಭ್ಯರ್ಥಿಗಳು ಕಣಕ್ಕಿಳಿದ್ರೆ ಮತಗಳು ವಿಭಜನೆ ಆಗ್ತಾವೆ ಅಂತ ಆತಂಕ ಇರೋದು. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದ್ರು. ಬೆಂಬಲಿಗರ ಜೊತೆ ತೆರಳಿ ಚುನಾವಣಾಧಿಕಾರಿ ಆರ್ ರಾಮಚಂದ್ರನ್ಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ವೀಣಾ ಕಾಶಪ್ಪನವರ್ ಅವರಿಗೆ ಮಾಜಿ ಸಚಿವ ಎಚ್ವೈ ಮೇಟಿ ಸೇರಿದಂತೆ ಹಲವು ಕೈ ಮುಖಂಡರು ಸಾಥ್ ಕೊಟ್ಟರು. ಇನ್ನು ಏಪ್ರಿಲ್ 1ರಂದು ಬೃಹತ್ ಮೆರವಣಿಗೆ ಮಾಡಿ ವೀಣಾ ಕಾಶಪ್ಪನವರ್ ಮತ್ತೊಂದು ಬಾರಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆಯ ನಾಮಪತ್ರ ಸಲ್ಲಿಕೆ ಮುಕ್ತಾಯವಾಗಿದೆ. ಈಗೇನಿದ್ರು ಅಭ್ಯರ್ಥಿಗಳ ಮತಬೇಟೆ. ಹೇಗಾದ್ರೂ ಮಾಡಿ ವಿಜಯ ಪತಾಕೆ ಹಾರಿಸೋಕೆ ಜನರ ಮನವೊಲಿಸ್ತಾ ಇರೋ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಏಪ್ರಿಲ್ 18ರಂದು ನಡೆಯೋ ಮೊದಲ ಹಂತದ ಮತದಾನಕ್ಕೆ ಅಭ್ಯರ್ಥಿಗಳು ಸಜ್ಜಾಗ್ತಿದ್ದಾರೆ. ಬಿರು ಬಿಸಿಲಲ್ಲೂ ಮತದಾರರ ಮನವೊಲಿಸಲು ಪ್ರಚಾರ ಮಾಡ್ತಿದ್ದಾರೆ. ರಾಜ್ಯದಲ್ಲೇ ಹೈವೋಲ್ಟೇಜ್ ಕಣವಾಗಿರೋ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಬ್ಬರದ ಪ್ರಚಾರ ಮಾಡಿದ್ರು. ಸುಮಲತಾ ಮೈಸೂರಿನ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು. ಸಚಿವ ಸಾರಾ ಮಹೇಶ್ ಭದ್ರಕೋಟೆಯಲ್ಲಿ ಕ್ಯಾಂಪೇನ್ ಮಾಡಿದ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಬಿಜೆಪಿ ಬೆಂಬಲವನ್ನ ಕೊಟ್ಟಿದೆ, ನೀವು ಬೆಂಬಲ ನೀಡಿ ಅಂತ ಮನವಿ ಮಾಡಿದ್ರು. ಇವತ್ತು ಬಿಜೆಪಿ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡಿದೆ. ಹಾಗೆ ಜನಸಾಗರದಲ್ಲಿ ಕೆಲವರು ನಮ್ಮ ಬೆಂಬಲಕ್ಕೆ ಬರ್ತೀವಿ ಅನ್ನೋ ಒಂದು ಮಾತನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನ್ನ ಜೊತೆಲಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ನನಗೆ ಸಹಾಯ ಮಾಡಿ, ಇದೊಂದೇ ನಾನು ಕೇಳ್ಕೊತಾ ಇರೋದು. ನಿಖಿಲ್ ನಾಮಪತ್ರದ ಗೊಂದಲ ಸುಖಾಂತ್ಯ. ಸುಮಲತಾ ವಿರುದ್ಧ ಕಣಕ್ಕಿಳಿದಿರೋ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ನಾಮಿನೇಷನ್ ಮುಗಿದ ಬಳಿಕ ನಿನ್ನೆ ಕೆಲವು ಅಫಿಡವಿಟ್ ಸಲ್ಲಿಸಿದ್ದಾರೆ ಅಂತ ಹೇಳಿ ಅಂಬಿ ಅಭಿಮಾನಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ರು. ನಿಖಿಲ್ ನಾಮಪತ್ರ ಅಸಿಂಧುಗೊಳಿಸುವಂತೆ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ರು. ಫಾರ್ಮ್ 26 ಅಫಿಡವಿಟ್ ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ ಅಲ್ಲಿ ಇರಲಿಲ್ಲ. ಅದನ್ನು ನಾವು ರಿಟರ್ನಿಂಗ್ ಆಫೀಸ್ ಗಮನಕ್ಕೆ ತಂದು ಒಂದು ಅರ್ಜಿನ ಅಲ್ಲೇ ಕೊಟ್ಟು ಅಬ್ಜೆಕ್ಷನ್ ಅಂತ ಕೊಟ್ಟಿದ್ವಿ. ನಾವು ಅಬ್ಜೆಕ್ಷನ್ ಕೊಟ್ಟ ಮೇಲೆ ಏನಾಗಿದೆ, ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಅಬ್ಜೆಕ್ಷನ್ ಅವರು ಕನ್ಸಿಡರ್ ಮಾಡಿಲ್ಲ. ನೋಟಿಸ್ ಬೋರ್ಡಲ್ಲಿ ನೀವು ನೋಡಿರಬೇಕು, ಓಲ್ಡ್ ಫಾರ್ಮ್ಯಾಟಲ್ಲಿ ಫಾರ್ಮ್ 26 ಇದೆ, ಅದರಲ್ಲಿ 5 ಕಾಲಮ್ ಇರಬೇಕು, ಬರೀ 2 ಕಾಲಮ್ ಇದೆ. ಸೊ ಇನ್ನು 3 ಕಾಲಮ್ ಇಲ್ಲದೆ ಇರೋದ್ರಿಂದ ಇನ್ವ್ಯಾಲಿಡ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಇನ್ನೂ ಅವ್ರು ಕನ್ಸಿಡರ್ ಮಾಡಿಲ್ಲ. ಆದರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಚುನಾವಣಾಧಿಕಾರಿ, ನಿಖಿಲ್ ನಾಮಪತ್ರ ಕ್ರಮ ಬದ್ಧವಾಗಿತ್ತು, ಎಲ್ಲಾ ದಾಖಲಾತಿ ತಂದುಕೊಟ್ಟಿದ್ದಾರೆ, ಅದನ್ನ ನಾನೇ ಅನುಮೋದಿಸಿದ್ದಾಗಿ ಗೊಂದಲಕ್ಕೆ ತೆರೆ ಎಳೆದ್ರು.
I uttered the words 15, 16, 17, 18. 4 nominations are there. We have scrutinized the affidavit. I uttered these words. We have scrutinized the affidavit. We have seen the details of the proposers. We have checked all the documents given by the candidate. ಎಲ್ಲ ಸ್ಕ್ರೂಟಿನಿ ಮಾಡಾದ್ಮೇಲೆ ಇಟ್ ಇಸ್ ಫೌಂಡ್ ಕರೆಕ್ಟ್ ದಟ್ ದಸ್ ಇಟ್ ಇಸ್ ಅಕ್ಸೆಪ್ಟೆಡ್ ಅಂತ ನಾನು ಹೇಳಿದ್ದು. ಆದರೆ ಚುನಾವಣಾಧಿಕಾರಿಗಳ ಸ್ಪಷ್ಟನೆ ಒಪ್ಪದ ಅಂಬಿ ಅಭಿಮಾನಿಗಳು ನಿಖಿಲ್ ನಾಮಪತ್ರ ಪರಿಶೀಲನೆಯಲ್ಲಿ ಕೆಲವು ದಾಖಲಾತಿ ಸರಿ ಇರಲಿಲ್ಲ, ನಾಮಿನೇಷನ್ ದಿನದ ವಿಡಿಯೋ ಚಿತ್ರೀಕರಣ ಕೊಡಿ, ನಾವು ತಪ್ಪನ್ನ ತೋರಿಸ್ತೀವಿ ಅಂತ ಸವಾಲು ಹಾಕಿದ್ದಾರೆ. ಗೆಲುವಿಗಾಗಿ ಅಭ್ಯರ್ಥಿಗಳ ಮತಬೇಟೆ ಬಿಸಿ. ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಭರ್ಜರಿ ಪ್ರಚಾರ ಮಾಡಿದ್ರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮೈಸೂರಿನ ಎಚ್ಡಿ ಕೋಟೆ ವಿಧಾನಸಭಾ ವ್ಯಾಪ್ತಿಯಲ್ಲಿ ಚಾಮರಾಜನಗರದ ಕಾಂಗ್ರೆಸ್ ಅಭ್ಯರ್ಥಿ ಆರ್ ಧ್ರುವನಾರಾಯಣ್ ಮತಯಾಚನೆ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿಗೆ ಶಾಸಕ ಅನಿಲ್ ಚಿಕ್ಕಮಾದು, ಸಿದ್ದರಾಮಯ್ಯ ಪುತ್ರ ಶಾಸಕ ಯತೀಂದ್ರ ಸಾಥ್ ನೀಡಿದ್ರು. ಮೈಸೂರಿನಿಂದ ಪುಟ್ಟಪ್ಪ ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಆ ಭಾಗದ ಜನ ನೆರೆ ರಾಜ್ಯಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣ ದೈವ ಭಕ್ತಿ. ಉರಿ ಬಿಸಿಲನ್ನು ಲೆಕ್ಕಿಸದೆ ದೇವರ ಕಾಣಲು ಭಕ್ತಗಣ ಭಕ್ತಿಯ ಪರಾಕಾಷ್ಠೆ ಮೆರೀತಾ ಇದೆ. ಉರಿ ಬಿಸಿಲು. ಈ ಬಿಸಿಲನ್ನು ಲೆಕ್ಕಿಸದೆ ದೇವರ ಕಾಣಲು ಭಕ್ತರ ಕಾಲ್ನಡಿಗೆ ಪ್ರಯಾಣ. ಆಂಧ್ರ ಪ್ರದೇಶದ ನಲ್ಲಮಲ್ಲ ಅರಣ್ಯ ಪ್ರದೇಶದಲ್ಲಿರುವ ಶ್ರೀಶೈಲ ಮಲ್ಲಿಕಾರ್ಜುನನ ರಥೋತ್ಸವ ನೋಡೋದಕ್ಕೆ ಉತ್ತರ ಕರ್ನಾಟಕದ ಭಕ್ತರು ಕಾಲ್ನಡಿಗೆ ಪ್ರಯಾಣವನ್ನ ಆರಂಭಿಸಿದ್ದಾರೆ. ಯುಗಾದಿ ಹಬ್ಬದ ದಿನದಂದು ಶ್ರೀಶೈಲ ಮಲ್ಲಿಕಾರ್ಜುನ ರಥೋತ್ಸವ ನಡೆಯಲಿದೆ. ಹೀಗಾಗಿ ಭಗವಂತನ ರಥೋತ್ಸವ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ತಂಡೋಪತಂಡವಾಗಿ ಶ್ರೀಶೈಲದತ್ತ ಹೊರಟಿದ್ದಾರೆ. ನಾಡಿನ ಲಕ್ಷಾಂತರ ಭಕ್ತರು ಮಲ್ಲಿಕಾರ್ಜುನನ ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದು 1 ತಿಂಗಳಿನಿಂದ ಮಹಿಳೆಯರು, ಯುವಕರು ಪಾದಯಾತ್ರೆ ಮಾಡ್ತಿದ್ದಾರೆ. ದೇವರಿಬ್ಬರಿಗೆ ಪಾದಯಾತ್ರೆ ಹೊಂಟಿವಿ. ಶ್ರೀಶೈಲ ಹೋಗುವುದು 13 ದಿವಸ, ಬರುವುದು ಹಳ್ಳಿ 13 ದಿವಸ, ಅಷ್ಟೇ 1 ತಿಂಗಳ 2 ದಿವಸ ಹೋಗ್ತಾರೆ. ನಮ್ಗೆ ಬಿಜಾಪುರಕ್ಕೆ ನಾವು ಇದಕ್ಕೆ ಹೋಗ್ಬೇಕಾ, ದೇವರಿಬ್ಬರಿಗೆ ಹೊಳ್ಳಿ ಹೋಗ್ಬೇಕಾದ್ರೆ ಈ ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆ ನಾವು ಈ ಕಾಯಿ ಜಾತ್ರೆ ಮಾಡ್ತೀವಿ. ನಾವು ಅವು ಏನು ನಮಗೆ ಆನಂದ ಇರ್ಲಿಪ್ಪ, ಎಲ್ಲ ಜಗತ್ತಿಗೆ ಆನಂದ ಇರಲಿ, ಮಳಿ ಬಳಿ ಸಂಪತ್ತು ಕೊಡಪ್ಪ ಅಂತೇಳಿ ಬೇಡ್ಕೊಂಡು ಬಂದಿರ್ತೀವಿ. ಇನ್ನು ವಿಶೇಷ ಅಂದ್ರೆ ಕೆಲವರು ರಥೋತ್ಸವಕ್ಕೆ ಹರಕೆ ಹೊತ್ಕೊಂಡು ಪಾದಯಾತ್ರೆ ಮಾಡ್ತಾರೆ. ಮುದ್ದೆಬಿಹಾಳದ ಯರಗಲ್ಲಿನ ಸಿದ್ದಲಿಂಗಪ್ಪ ಎಂಬ ಯುವಕ ಕಾಲಿಗೆ 3.5 ಅಡಿ ಎತ್ತರದ ಮರಗಾಲು ಕಟ್ಟಿಕೊಂಡು ಶ್ರೀ ಕ್ಷೇತ್ರದತ್ತ ತೆರಳುತ್ತಿದ್ದಾರೆ. ಈಗ 4 ವರ್ಷ ಆತ್ರ ನಾವು ಹೋಗೋಕೊಂತ ಜಾತ್ರೆಗೆ. ನಮ್ಮ ದೋಸ್ತರು ಬೆಳಗ ಹೊಸೂರು ಅಣ್ಣ ಬಂದ ತಮ್ಮ ಬಂದ ಎಲ್ಲರೂ ಕೂಡಿ ಅಷ್ಟರು ಕೂಡಿ ನನಗೆ ಆಶೀರ್ವಾದ ಕೇಸಿ ಹಿಂಗೆ ಮರಗಾಲು ಕಟ್ ಅಂತಂದ್ರು. ಆದ್ರೆ ನನ್ನ ಮನಸ್ಸಿನಾಗ ಇಟ್ಕೊಂಡ್ ಕೇಸಿ ನಾ ಮರಗಾಲು ಕಟ್ಟ ಕುಂತು ಈ ವರ್ಷಿಗೆ 3 ವರ್ಷ ಆತು. ಪಾದಯಾತ್ರೆ ಮೂಲಕ ಹೋಗ್ತಾ ಇರೋ ಯಾತ್ರಾರ್ಥಿಗಳಿಗೆ ಆರೋಗ್ಯ ಸೇವೆ, ಊಟ, ಪಾನೀಯವನ್ನ ನೀಡಿ ಜನ ಸಹಕಾರ ನೀಡುತ್ತಿದ್ದಾರೆ. ಕ್ಯಾಮರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು. ಇದು ಇವತ್ತಿನ ಕನ್ನಡ ನಾಡಿ. ಇದೀಗ 1000 ಕೋಟಿ ರಹಸ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.